ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪನಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡಲ್ಲಿ 2025-26ನೇ ಸಾಲಲ್ಲಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ಗೆ ಅಪ್ಲೈ ಮಾಡಿ ಸ್ಕಾಲರ್ಶಿಪ್ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿದ್ರು. ಅಂಥ ಒಂದು ವಿದ್ಯಾರ್ಥಿಗಳಿಗೆ ಒಂದು ಅಪ್ಡೇಟ್ ಕೂಡ ಬಂದಿದೆ. ಏನು ಅಪ್ಡೇಟ್ ಬಂದಿದೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪದೆ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. 2025-26ನೇ ಸಾಲಿನ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ಗೆ ಅರ್ಜಿ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳದು ಪೇಮೆಂಟ್ ಡೀಟೇಲ್ಸ್ ಇನ್ DBT ಸ್ಟೇಟಸ್ಸು ಮತ್ತು ಅದ್ರ ಜೊತೆಗೆ ಅಮೌಂಟ್ ಅಪ್ರೂವ್ಡ್ ಸ್ಟೇಟಸ್ ಕೂಡ ಅಪ್ಡೇಟ್ ಆಗಿದ್ದಾವೆ. ಅವೆರಡೂ ಕೂಡ ಯಾವ ಥರ ಅಪ್ಡೇಟ್ ಆಗಿದೆ ಅಂತ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡಿಲಿ. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳು ಯಾರು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ನಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ ಅಂದರೆ ಮೊದಲಿಗೆ ಯಾರು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದಾರೆ ಅಂಥ ಒಂದು ವಿದ್ಯಾರ್ಥಿಗಳು ಬಜೆಟ್ಗೆ ಅನುಗುಣವಾಗಿ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಅವರು ವಿದ್ಯಾರ್ಥಿಗಳ ಕ್ಯೂನಲ್ಲಿ ಯಾರು ಫಸ್ಟ್ ಕಮ್ ಫಸ್ಟ್ ಸರ್ವಿಸ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ದಾರೆ, ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿ ಅಮೌಂಟ್ ಕೂಡ ಡಿಸ್ಬರ್ಸಿಂಗ್ ಸ್ಟಾರ್ಟ್ ಆಗಿದೆ ಮತ್ತು ಅದ್ರ ಜೊತೆಗೆ ಅಮೌಂಟ್ ಕ್ರೆಡಿಟ್ ಕೂಡ ಅಪ್ಡೇಟ್ ಆಗ್ತಾ ಇದೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಕಾಂತದಿಂದ ಭಾವಿಸೋದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿ ಯಾರು ಅರ್ಜಿ ಸಲ್ಲಿಸಿದ್ರು, ಸೊ ಅಂಥವ್ರು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಮೊದಲನೇದಾಗಿ ಲಾಗಿನ್ನ ಇಲ್ಲಿ ನೀವು ಪರ್ಟಿಕ್ಯುಲರ್ಲಿ 2025-26ನೇ ಸಾಲಿನ ಲಾಗಿನ್ ಅಂತ ಇದೆಯಲ್ಲ, ಸೊ ಇಲ್ಲಿ ಬಂದು ಕ್ಲಿಕ್ ಮಾಡ್ಕೊಂಡು ಲಾಗಿನ್ ಆದ ತಕ್ಷಣ ಸೊ ನಿಮಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಅಮೌಂಟ್ ಅಪ್ಡೇಟ್ ಕೂಡ ಅಪ್ಡೇಟ್ ಆಗಿದೆ ಮತ್ತು ಅದ್ರ ಜೊತೆಗೆ ವಿದ್ಯಾರ್ಥಿಗಳದ್ದು ಕೂಡ ಸ್ಟೇಟಸ್ ಕಾಂತದಿಂದ ಭಾವಿಸ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ವಿದ್ಯಾರ್ಥಿಗೆ ಫಸ್ಟ್ ಕಮ್ ಫಸ್ಟ್ ಬೇಸಿಸ್ನಲ್ಲಿ ಯಾರು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದಾರೆ, ಸೊ ಅಂಥ ಒಂದು ವಿದ್ಯಾರ್ಥಿಗಳದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ SC ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅಪ್ರೂವ್ಡ್ ಆಗಿದೆ. ಬಟ್ ಅಮೌಂಟ್ ಇನ್ನೂ ಕೂಡ ಬಂದಿಲ್ಲ. ಬಟ್ ಅದೇ ಏನಪ್ಪ ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಸೆಕೆಂಡ್ ಲೆವೆಲ್ನಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅಮೌಂಟ್ ಅಪ್ರೂವ್ಡ್ ಆಗಿ ಕರ್ನಾಟಕ ಗೌರ್ಮೆಂಟಿಂದ ನೋಡಿ ಫ್ರೆಂಡ್ಸ್ 40% ಮತ್ತು ಅದ್ರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟಿಂದ 60% ಅಮೌಂಟ್ ಅಂತ ಇಬ್ಬರು ಕೂಡ ಏನಪ್ಪ ಅಂದರೆ ರಿಲೀಸ್ ಆಗಿದೆ. ಗೌರ್ಮೆಂಟ್ ಆಫ್ ಇಂಡಿಯಾ 2772 ರೂಪಾಯಿನ ಪೇಡ್ ಮಾಡಿದೆ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ 1848 ಪೇ ಮಾಡಿದೆ. ಸೊ ಹಾಗಾಗಿ ಈ ಅಮೌಂಟ್ ಅಪ್ಡೇಟ್ ಕೂಡ ಇಲ್ಲಿ ನಿಮಗೆ ಪೇಮೆಂಟ್ ಇನಿಷಿಯೇಷನ್ ಸ್ಟೇಟಸ್ ಕೂಡ ಇಲ್ಲಿ ಅಪ್ಡೇಟ್ ಆಗಿರುತ್ತೆ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿದ ಅಮೌಂಟ್ ಕೂಡ ಇಲ್ಲಿ ಅಪ್ಡೇಟ್ ಆಗಿದೆ, ಚೆಕ್ ಮಾಡ್ಕೋಬೋದು. ಇಲ್ಲಿ ಥರ್ಡ್ ಲೆವೆಲಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವತಿಯಿಂದ ಇಲ್ಲಿ ನೋಡಿ ಕ್ಲಿಯರ್ ಕಾಣಿಸ್ತಾ ಇದೆ. ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ನಾಟ್ ಪೇಯಿಂಗ್ ಅಕಾಡೆಮಿಕ್ ಅಲೌನ್ಸಸ್ ಥ್ರೂ SSP ಫಾರ್ ಸ್ಟೂಡೆಂಟ್ಸ್ ಸ್ಟೇಯಿಂಗ್ ಇನ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ ಯಾರಿದ್ದಾರೆ ಅಂಥ ಒಂದು ವಿದ್ಯಾರ್ಥಿಗಳು ಯಾವುದೇ ಕಾರಣ ಕೂಡ ವಿದ್ಯಾರ್ಥಿ ಹಣ ಬರೋದಿಲ್ಲ. ಆ ಹಾಸ್ಟೆಲ್ ಬಿಟ್ಟು ಬೇರೆ ಏನಿದಾರಲ್ಲ, ಸೊ ಅಂಥ ಒಂದು ವಿದ್ಯಾರ್ಥಿಗಳು ಇಲ್ಲಿ ಕಾಣ್ತಾ ಭಾವಿಸ್ತೀನಿ. ಸೊ 1848 ರೂಪಾಯಿ ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಪುಸ್ಟ್ DBT ಮುಖಾಂತರ ಅವ್ರ ಅಕೌಂಟಿಗೆ ಹಣ ಕೂಡ ಜಮಾ ಆಗಿದೆ ಫ್ರೆಂಡ್. ಸೊ ಹಾಗಾಗಿ ಯಾರ್ಯಾರು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರು ಅಂಥ ಒಂದು ವಿದ್ಯಾರ್ಥಿ ಪೇಮೆಂಟ್ ಡೀಟೇಲ್ಸ್ ಕೂಡ ಅಪ್ಡೇಟ್ ಆಗಿದ್ದಾವೆ. ಸೊ ಅದು ನಿಮಗೆ ಕಾಣ್ತಾ ಇದ್ದು ಭಾವಿಸ್ತಾ ಇದ್ದೀನಿ ಮತ್ತು ಅದ್ರ ಜೊತೆಗೆ ಪೇಮೆಂಟ್ ಪುಸ್ಟ್ DBT ಕೂಡ ಸ್ಟೇಟಸ್ನಲ್ಲಿ ಎಸ್ ಆಗಿ, ಸೊ ಅವ್ರಿಗೆ ಆ ಪೇಮೆಂಟ್ ಅಪ್ರೂವ್ಡ್ ಬೈ DDO ಇನ್ DBT ಎಸ್ ಡಿಪಾರ್ಟ್ಮೆಂಟ್ ಕೋಡ್ ಎಸ್ ಟ್ರೂ ಅಂತಾಗಿದೆ ಮತ್ತು ಅದ್ರ ಜೊತೆಗೆ ಪೇಮೆಂಟ್ ರೆಸ್ಪಾನ್ಸ್ ಅವ್ರ ಅಕೌಂಟಿಗೆ ಜಮಾ ಆಗಿದೆ ಇಲ್ಲ ಅಂತ ಕೇಳಿದ್ರು, ಅದು ಕೂಡ ಜಮಾ ಆಗಿದೆ ಮತ್ತು ಅದ್ರ ಜೊತೆಗೆ ಅಮೌಂಟ್ 1848 ಅವ್ರ ಅಕೌಂಟಿಗೆ ಕೂಡ ಡೀಟೇಲ್ಸ್ ಅಪ್ಡೇಟ್ ಆಗಿದೆ. ಸೊ ಹಾಗಾಗಿ NSP ವತಿಯಿಂದ ಏನಾದರೂ ಅರ್ಜಿ ಹಾಕಿದರೆ NSP ಅಮೌಂಟ್ ಬರುತ್ತೆ. ಸೊ ಅದು ಕೂಡ ಇಲ್ಲಿ ತೋರಿಸ್ಕೊಡ್ತದೆ. NSP ಅಂದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ಏನು ಪೇಮೆಂಟ್ ಮಾಡ್ತಾರೆ, ಸೊ ಅದು 772 ರೂಪಾಯಿ ಅವ್ರ ಅಕೌಂಟಿಗೆ ಕೂಡ ಜಮಾ ಆಗಿದೆ, ಅದು ಕೂಡ ಸಕ್ಸಸ್ ಅಂತಾಗಿದೆ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಿದ್ರು ಅಂಥ ಒಂದು ವಿದ್ಯಾರ್ಥಿಗಳಿಗೆ ಕೂಡ ಏನಪ್ಪ ನಿಮ್ಮ ಸ್ಟೇಟಸ್ನ ಯಾವ ಥರ ಚೆಕ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಇನ್ನೂ ಕೂಡ ಅಮೌಂಟ್ ಅಪ್ಡೇಟ್ ಆಗಿಲ್ಲ, ಸೊ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ನೋ ಅಂತ ಹಾಕಿ, ಮತ್ತು ಕ್ರೆಡಿಟ್ ಆಗಿತ್ತು ಅಮೌಂಟ್ ಅಪ್ಡೇಟ್ ಆಗಿತ್ತು ಅಂದರೆ ಎಸ್ ಅಂತ ಹಾಕಿ. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಪ್ರತಿದಿನವೂ ಕೂಡ ಅಪ್ಡೇಟ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೇಟೆಸ್ಟ್ ಆಗಿರ್ತಕ್ಕಂಥ ನಿಮ್ಮ ಡೌಟ್ಸ್ಗಳಿಗೆ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಮೆಸೇಜ್ ಮಾಡಿ, ಟೆಲಿಗ್ರಾಮ್ನಲ್ಲಿ ಕೂಡ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.